ಪಾಪವ ಕಳೆಯೋ ಪರಮ ಪಾವನ ಪಂದಳವಾಸ. ಶರಣಂ. ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಮಂಡಲ ಕಾಲದಲ್ಲಿ ಆ ಭಗವಂತನನ್ನ ದರ್ಶಿಸಲಿಕ್ಕೆ ದೇಶದ ನಾನಾ ಭಾಗಗಳಿಂದ ಯಾತ್ರಿಕರು ಹೊರಟಿದ್ದಾರೆ. ಮೈಸೂರಿನಿಂದ ಯಾತ್ರೆ ಹೊರಟಂತಹ ಶ್ರೀಯುತ ಚಂದ್ರಶೇಖರ್ ಸ್ವಾಮಿಗಳು, ಕಿರಣ್ ಸ್ವಾಮಿಗಳು ಮತ್ತು ಅವರ ತಂಡದ ಜೊತೆ ಮರಿ ಸ್ವಾಮಿಗಳು ಮತ್ತು ಸಂತೋಷ್ ಸ್ವಾಮಿಗಳು ಅಂತ 4 ಸ್ವಾಮಿಗಳು ಅವರು ಶಬರಿಮಲೆ ಯಾತ್ರೆಯನ್ನು ನಿನ್ನೆ ಪ್ರಾರಂಭ ಮಾಡಿದ್ರು. ಈಗ ಪಂಪಾ ತೀರದ ಬಳಿ ಇದ್ದಾರೆ. ಅವರಿಗೆ ವಿಶೇಷವಾಗಿ ಆ ಭಗವಂತನ ಸನ್ನಿಧಾನದಲ್ಲಿ ಕಳೆದ ವರ್ಷದ ಯಾವುದೇ ಒಂದು ಏನು ಕಹಿ ಅನುಭವ ಅಂತ ಯಾರಿಗಾದ್ರೂ ಯಾತ್ರಿಕರಿಗೆ ಆಗಿತ್ತು ಅಂತ ಅನುಭವ ಯಾರಿಗೂ ಇಲ್ಲ. ಭಕ್ತರ ಸಂಖ್ಯೆ ಬಹಳ ವಿರಳವಾಗಿದೆ, ಅದರಲ್ಲೂ ಭಾನುವಾರ ವಿಶೇಷವಾಗಿ ವಿರಳವಾಗಿದೆ. ಇವರ ಒಂದು ವೆಹಿಕಲ್ಗೆ ಎಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ ಏನು ಅನ್ನೋದನ್ನ ಅವನೇ ಕಾರಣ. ಸ್ವಾಮಿ ಶರಣ ಸ್ವಾಮಿ, ಎಲ್ಲಿಂದ ಹೊರಟ್ರಿ? ಮೈಸೂರಿಂದ ಎಷ್ಟೊತ್ತಿಗೆ ಹೊರಟ್ರಿ? ಯಾವತ್ತು ಹೊರಟ್ರಿ? ಈಗ ಎಲ್ಲಿದ್ದೀರಾ? ಮೈಸೂರಿಂದ ನಾವು ಶನಿವಾರ ಬೆಳಗ್ಗೆ 11 ಗಂಟೆಗೆ ಹೊರಟ್ವಿ. ಸೊ ನೈಟ್ ಹೋಗಿ ಗುರುವಾರಲ್ಲಿ ದರ್ಶನ ಮಾಡ್ಕೊಂಡು ಆಲ್ಟ್ ಹಾಕಿ ಬೆಳಗ್ಗೆ ಚೊಟ್ಟಾಣಿಕೆರೆ ದರ್ಶನ ಮಾಡ್ಕೊಂಡು ಈಗ ಬಂದ್ವಿ. ಸೊ ನೀಲಕಲ್ ಹತ್ರ ಅಲ್ಲಿ ಪೊಲೀಸ್ ಅವ್ರು ಕೇಳಿದ್ರೆ ಪಾಸ್ ಕೊಡ್ತಾರೆ. ಸೊ ಆ ಪಾಸ್ ತಗೊಂಡು ನಾವು ಬಂದು ಪಂಪ ಹತ್ರ ಪಾರ್ಕಿಂಗ್ ಮಾಡ್ಬೋದು. ಅಂದ್ರೆ ಎಲ್ಲಾ ವೆಹಿಕಲ್ಗೂ ಕೊಡ್ತಾರ ಟಿ ಅದಕ್ಕೆಲ್ಲ? ಇಲ್ಲ ಬರೀ ಲೈಟ್ ಮೋಟಾರ್ ವೆಹಿಕಲ್? ಲೈಟ್ ವೆಹಿಕಲ್ ಸ್ವಾಮಿ, ಬರೀ ಕಾರ್ಗಳಿಗೆ ಮಾತ್ರ. ಅಂದ್ರೆ ಅವರು ಪಂಪೆಯಲ್ಲಿ ಪಾರ್ಕಿಂಗ್ ಯಾವ ರೀತಿ ಇದೆ ಅದರ ಒಂದು ಅನುಸಾರ ಕೊಡ್ತಾರೆ. ಹೌದು ಸ್ವಾಮಿ. ಈಗ ಪಾರ್ಕಿಂಗ್ ಮಾಡಿದ್ರೆ ಸ್ವಾಮಿ? ಪಾರ್ಕಿಂಗ್ ಮಾಡಿದ್ವಿ ಸ್ವಾಮಿ. ಈಗ ಪಂಪೆಯಲ್ಲಿ ನಿಮ್ಗೆ ಅಲ್ಲೇ ಕಾಣಿಸುತ್ತೆ ನೀರಿನ ರಭಸ ಏನಾದ್ರೆ ಜೋರಾಗಿದೆಯಾ? ಅಷ್ಟೇನಿಲ್ಲ ಸ್ವಾಮಿ, ಪರವಾಗಿಲ್ಲ. ಮಳೆ ಹೇಗಿತ್ತು ಸ್ವಾಮಿ ದಾರಿ ಇದ್ದಕ್ಕೂ? ಯಾಕೆಂದ್ರೆ ಶಬರಿಮಲೆಯಲ್ಲಿ ಮಳೆ ಅಂತೆಲ್ಲ ಹೇಳ್ತಾ ಇದಾರೆ. ಹೇಗೆ ಮಳೆ? ಮಳೆ ಏನಿಲ್ಲ ಸ್ವಾಮಿ, ನಿನ್ನೆಯಿಂದನೂ ಫುಲ್ ಬಿಸಿಲಿದೆ. ಭಕ್ತಾದಿಗಳು ಮತ್ತೆ ಅಯ್ಯಪ್ಪ ಭಕ್ತರೆಲ್ಲ ಆರಾಮಾಗಿ ಬರ್ಬೋದು. ಮತ್ತೆ ಈಗ ನೀವು ದರ್ಶನ ಮಾಡಿ ದಯವಿಟ್ಟು ಅಲ್ಲೇ ಇದ್ದು ಅಭಿಷೇಕ ಮಾಡಿಸ್ಕೊಂಡು ಬೆಳಿಗ್ಗೆ ಇಳೀರಿ. ಸರಿ ಸ್ವಾಮಿ, ಅದೇನೆ ಈಗ ನೈಟ್ ದರ್ಶನ ಮಾಡ್ಕೊಂಡು ಅಲ್ಲೇ ಆಲ್ಟ್ ಆಗಿ ಬೆಳಿಗ್ಗೆ ಅಭಿಷೇಕ ಮಾಡಿಸ್ಕೊಂಡು ಇಳಿತೀವಿ. ಆಯ್ತು ಸ್ವಾಮಿ. ಮತ್ತೆ ಈಗ ಒಂದು ಕುಂಬಳಿ ಮತ್ತೆ ಆ ಮಾರ್ಗದಲ್ಲಿ ಬರುವ ಯಾತ್ರಿಕರಿಗೆ ಅಲ್ಲಿ ಮಳೆ ಇದೆ ಅಂತ ಇದ್ದಾರೆ ಸ್ವಾಮಿ. ಈ ಒಂದು ಯಾರು ಪಂಪೆಗೆ ನೀಲಕಲ್ ಮಾರ್ಗವಾಗಿ ಬರ್ತಾರೆ ಅವ್ರಿಗೆ ಯಾವುದೇ ಒಂದು ಮಳೆಯ ಒಂದು ತೊಂದರೆ ಇಲ್ಲ. ನೀಲಕಲ್ ಅಂದ್ರೆ ನಿಮಗೆ ಈ ಒಂದು ಯಾರು ಅಚ್ಚಂಗೋವಿಲ್, ಆರ್ಯಂಗಾವಲ್, ತಿರುನಲ್ವೇಲಿ ಆ ಮಾರ್ಗದಲ್ಲಿ ಮಳೆ ಇದೆ ಅಂತ ಇದ್ದಾರೆ. ರಾತ್ರಿಯಲ್ಲಿ ನಿಮಗೆ ಕುಂಬಳಿ ಒಂದು ರಸ್ತೆಯನ್ನ ದಾಟಬೇಡಿ ಅಂತಿದ್ದಾರೆ ಸ್ವಾಮಿ. ದಾರಿ ಇದಕ್ಕೂ ಬಿಸಿಲು ಅಂದ್ರೆ ಈಗ ಸ್ವಾಮಿಗಳು ಹೇಗೆ ರಶ್ ಏನಾದ್ರು ಕಾಣಿಸ್ತಾ ಇದೆ ನಿಮ್ಗೆ? ಹೇಗೆ ಅಂತ ರಶ್ ಇಲ್ಲ ಸ್ವಾಮಿ, ಪರವಾಗಿಲ್ಲ. ಪಂಪೆ ಆರಾಮಾಗಿ ಫ್ರೀಯಾಗಿ ಇದೆ, ಅಂತ ಭಕ್ತಾದಿಗಳ ಇಲ್ಲ. ಆಯ್ತು ಸ್ವಾಮಿ, ತುಂಬಾ ಧನ್ಯವಾದ. ಎಲ್ಲ ಸ್ವಾಮಿ ಅಯ್ಯಪ್ಪ ಭಕ್ತರ ಪರವಾಗಿ VSS ಮೀಡಿಯಾ ಆನ್ಲೈನ್ ಚಾನಲ್ಗೆ ಶಬರಿಮಲೆಯಿಂದ ನೇರವಾಗಿ ಆ ಒಂದು ಮೈಸೂರಿನ ಯಾತ್ರಿಕರ ತಂಡ ನೀಡಿದಂತಹ ಶ್ರೀಯುತ ಆರ್ ಚಂದ್ರಶೇಖರ್ ಅವರಿಗೆ ಮತ್ತು ಅವರ ತಂಡದವರಿಗೆ ಸ್ವಾಮಿ ಶರಣಂ. ತುಂಬಾ ಧನ್ಯವಾದ ಸ್ವಾಮಿ. ಸ್ವಾಮಿ ಶರಣಂ ಸ್ವಾಮಿ. ಸ್ವಾಮಿ ಶರಣಂ. ಇದು ಶಬರಿಮಲೆಯ ಪಂಪಾ ತೀರದಲ್ಲಿ ಲೈಟ್ ಕಾರ್ಗಳಿಗೆ ಅಂದ್ರೆ 4+4+5 ಸೀಟ್ಸ್ಗೆ ಎಲ್ಲ ಪಂಪೆಯಲ್ಲಿ ಪಾರ್ಕಿಂಗ್ ಅವಕಾಶ ಕೊಡ್ತಾ ಇದ್ದಾರೆ. ಆದರೆ ಅಲ್ಲಿ ಪಾರ್ಕಿಂಗ್ ಫುಲ್ ಆದರೆ ನಿಮಗೆ ನೀಲಕಲ್ಲಲ್ಲೇ ಮಾಡಬೇಕು ಅಂತ ಇದ್ದಾರೆ ಸ್ವಾಮಿ. ಇದು ನೇರವಾದ ಪ್ರತಿಕ್ರಿಯೆ 15/12/2024 ಸಂಜೆ 3:40 ನಿಮಿಷ 3:50 ಸಮಯದಲ್ಲಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ನೀಲಕಲ್ಲಲ್ಲಿ ಸ್ವಾಮಿ ಕಾರ್ ಪಾಸ್ನ ತಗೊಂಡು ಮುಂದ್ಗಡೆ ಪೊಲೀಸ್ ಹತ್ರ ತೋರಿಸಿ ಪಂಪಾದಲ್ಲಿ ಇಲ್ಲಿ ಬಂದರೆ ಫಾಸ್ಟ್ಯಾಗಲ್ಲಿ ದುಡ್ಡು ಕಟ್ಟಾಗುತ್ತೆ. ಸೊ ಇಲ್ಲಿ ಪಾರ್ಕಿಂಗ್ ಮಾಡ್ಕೋಬೋದು.